ಹೆಂಗದನ ಎಳ್ಳು ಮನೆಯು ಮುಳ್ಳು ಕೊನೆಯು ಎಲ್ಲೂ ಬಿಡದೆ ಒಳಗ ಹೊರಗೆ. ಎಳ್ಳು ಮನೆಯು ಮುಳ್ಳು ಕೊನೆಯು ಎಲ್ಲೂ ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲೂ ಗೌರಿ ವಲ್ಲಭನಿದ್ದಾನೆ, ಗೌರಿ ವಲ್ಲಭನಿದ್ದಾನೆ. ಚಿಂತ್ಯಾಕ ಮಾಡಿದೆ ಚಿನ್ಮಯನಿದ್ದಾನೆ, ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ, ಗೌರಿ ವಲ್ಲಭನಿದ್ದಾನೆ. ಹೆಂಗದಾನ ಅಂದ್ರೆ ಎಲ್ಲರ ಒಳಗುನು ಎಳ್ಳು ಮನೆಯು ಮುಳ್ಳು ಒಂದು ಇಂಚು ಸಹಿತ ಎಲ್ಲ ಅವನು ಇಲ್ಲದ ಜಾಗ ಇಲ್ಲ, ಅವನು ಬಂದು ಸೇರ್ಕೊಂಡಿಲ್ಲ, ಪ್ರತಿಫಲಿಸಿದಾನ. ಅಂತಃಕರಣದೊಳಗ ಪ್ರತಿಬಿಂಬ ಒಂದು ಮೂಡೇತಂತ ಹೇಳಿ ನಮ್ಮವೆಲ್ಲ ಬ್ಯಾಟ್ರಿ ಓಡಾಡಕತ್ಯಾವ. ಚಾರ್ಜೇ ಇಲ್ಲ ಅಂದ್ರೆ ಬ್ಯಾಟ್ರಿ ಏನು ನಡೀತಾವ ಇರ್ಲಿ. ಆ ಪವರಿಗೆ ಆ ಶಕ್ತಿಗೆ ಶಿವ ಅಂತ ಕರೀತಾರ. ನಾವು ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡೇವಿ. ಏನಂತ ತಿಳ್ಕೊಂಡೇವಿ? ನಾನು ಹೆಣ್ಣು, ನಾನು ಗಂಡು. ಸ್ವಲ್ಪ ಚೆಕ್ ಮಾಡಕ್ ಚಲೋ ಮಾಡ್ಬೇಕು, ಬಿಡಿಸಿ ನೋಡಬೇಕು. ಒಂದು ಸಿದ್ಧಾರೂಢಜ್ಜ ಹಿಂಗ ಸಂಚಾರ ಮಾಡೋ ಕಾಲಕ್ಕ ಒಂದು ಗದ್ದಲ ನಡೆದಿತ್ತು. ಒಬ್ಬ ಅಳ್ಕೊಂತ ಹೊಂಟಿದ್ದು ಬಡವ ರೈತ. ಯಾಕೆ ಅಳಕತ್ತೀಯೋ? ಇಲ್ರಿ, ಒಬ್ಬ ಸಾವುಕಾರ ನೀವು ಮೋಸ ಮಾಡ್ಯಾನ. ಏನ್ ಮೋಸ ಮಾಡ್ಯಾನ? ಅವ ಒಂದು ಚಕ್ಕಡಿ ಹುಲ್ಲು ಹೇರ್ಕೊಂಡು ಮಾರಾಕ ಬಂದಿದ್ದ ಪ್ಯಾಟಿಗೆ. ಸಾವುಕಾರ ಕೇಳಿದ, ಹ್ಯಾಂಗೋ ಹುಲ್ಲು? ಯಪ್ಪ, ಒಂದ್ ಚಕ್ಕಡಿ ಹುಲ್ಲಿಗೆ 5,000 ರೂಪಾಯಿ ರೀ ಅಂದವ. ಬಾಳ ಸಸ್ತಾತ್ಲ, ತಗೊಂಬ ನಮ್ಮ ಮನೆಗೆ ತಗೊಂಬ ಅಂದ. ಇಳಿಸಿದ್ರು, ಹುಲ್ಲೆಲ್ಲ ಇಳಿಸಿ ಇನ್ನು ಚಕ್ಕಡಿ ಹೂಡಾಕತ್ತಿದ್ದ. ಚಕ್ಕಡಿ ಯಾಕೆ ಹೂಡುತ್ತಿ? ಅಲ್ಲೇ ಬಿಡು. ಇಲ್ರಿ, ನಾ ಹೋಗ್ಬೇಕು. ಹೋಗ್ರಿ, ನೀವು ಹೋಗ, ಅದನ್ನೇ ಹೂಡ್ತಿ. ಅಲ್ರಿ, ಮತ್ ನನ್ನ ಚಕ್ಕಡಿ ನಾವು ಏನ್ ಹೇಳಿದ್ದೆ ಆಗಲೇ ನೀನು? ಹುಲ್ಲು ಏನಂದಿದ್ ನೀನು? ಒಂದ್ ಚಕ್ಕಡಿ ಹುಲ್ಲಿಗೆ 5,000 ಅಂದಿದ್ದಿಲ್ಲ. ಚಕ್ಕಡಿ ಹುಲ್ಲು ಎರಡು ನಮ್ಮವ್ ನಡಿ. ಅವ ವಾದಿಸಿದ್ದಕ್ಕ ಆಳು ಮಕ್ಕಳು ಹಚ್ಚಿ ಬಡಿಸಿ ಹೊರ ಹಾಕಿದ್ದ. ಅವ ಕಣ್ಣೀರ್ ಹಾಕೊಂತ ಹೊಂಟಿದ್ದ. ಸಿದ್ಧಾರೂಢ ಎದುರಿಗೆ ಬಂದಿದ್ದ. ಅಳಬೇಡ ತಮ್ಮ, ಬಾ ನಿನ್ ಚಕ್ಕಡಿ ಹೊಳಗ್ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಬಂದ. ಸ್ವಾಮಿ, ಯಾಕ ನಿನಗೂ ಇದನ್ನ ತೋರಿಸಿದವ ಚಾಟಿ ಬೇಕನು? ಬಡ್ತ ನಡಿ. ಇಲ್ಲ ಸಾವುಕಾರ, ನಾವು ಚಕ್ಕಡಿ ಸಲುವಾಗಿ ಬಂದಿಲ್ಲ, ನಮ್ಮ ಒಂದೆರಡು ಸಾಮಾನು ಇದ್ದು ಒಯ್ಯಾಕೆ ಬಂದೀವಿ. ಏನ್ ಸಾಮಾನು? ಹುಡುಗ ಹೋಗು, ಅವು 2 ಎತ್ತದ ಬಿಚ್ಚವು, ಎತ್ತು ತಗೋಯ್ತಲಾಗ. ಅವು ಎತ್ತು ನಮ್ಮ. ನೀ ಏನ್ ಹೇಳಿದಿ? ಚಕ್ಕಡಿ ಹುಲ್ಲು ನಿಮ್ಮ ಅವು ಚಕ್ಕಡಿ ಅಲ್ಲದ, ಅದು ಎತ್ತದ, ಎತ್ತ ತಗೊಳು. ಮತ್ತು ನ್ಯಾಯ ಮತ್ತು ಹಿಂಗ ಕೂಡಿದೆಲ್ಲ ಹಿರಿಯರು ಕೂಡಿಸಿದ್ದು. ತಮ್ಮ, ಅವೆರಡು ಗಾಲಿ ಬಿಚ್ಚಂದು. ನಮ್ಮ ಚಕ್ಕಡಿ ಅಂದವ. ನಿಮ್ ಚಕ್ಕಡಿ ನಾವು ಮುಟ್ಟಿಲ್ಲೋ, ನಮ್ ಗಾಲಿ ನಾವು ತಕೊಂತೀವಿ. ಗಾಲಿ ಕುಲ್ಲ ಅದು. ಆಮೇಲೆ ತಮ್ಮ ನೊಗ ಬಿಚ್ಚು. ಹಿಂಗ ಎಲ್ಲ ಅವ ಬಿಚ್ಚಿ ನಮ್ಮ ಸಾಮಾನು ನಾವು ತಗೊಂಡಿ. ತಮ್ಮ ಇನ್ನ ಜೋಡಿಸ್ಕೋ, ಎತ್ತು ಹೊಡ್ಕೊಂಡು ನಡಿ ಅಂದ. ಯಪ್ಪ, ದೇವ್ರ ಬಂದಪ್ಪ ನೀನು ಉಳಿಸಿದ ಅಂದವ. ತಮ್ಮ, ಇದ್ರೊಳಗೆ ಮರ್ಮ ಐತಿ ಕೇಳಂದ್ರ ಸಿದ್ಧಾರೂಢರು. ನಮ್ದು ಹಿಂಗ ಇದು ಚಕ್ಕಡಿ ಎಲ್ಲಾ ಕೂಡೈತಿದ. ಕೂಡೈತಂದ್ರ ತಗೊಳ್ಳು, ಈ ಕೈ ಕಾಲು ಕೆಣ್ಣು ಕಿವಿ ಎಲ್ಲ ಕೂಡಿ ನಾನಂತ ಇದನ್ನ ಬೇರೆ ಬೇರೆ ಮಾಡಬೇಕು. ಇದು ಕಣ್ಣು ನಾನಲ್ಲ, ಕಿವಿ ನಾನಲ್ಲ, ಕೈ ನಾನಲ್ಲ, ನಮ್ಮ ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಚಿತ್ತ ನಾನಲ್ಲ, ಅಹಂಕಾರ ನಾನಲ್ಲ. ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಮನೋ ಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ. ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೆ ನ ಚರ್ಯೋಮ ಭೂಮಿರ್ನ ತೇಜೋ ನ ವಾಯು. ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನಾನು ಪರಿಶುದ್ಧನಾದ ಆತ್ಮ ಇದ್ದೀನಿ, ಪರಮಾತ್ಮದೀನಿ. ತಪ್ಪು ತಿಳ್ಕೊಂಡು ಯಾರ ನಮಗ ಡುಮ್ಮಿ ಅಂದ್ರು ಇಟ್ಟು ಸಿಟ್ಟು ಬರ್ತದ. ನನಗ್ ಡುಮ್ಮಿ ಅಂದ್ರು. ಗಿಡ್ಡಿ ಅಂದ್ರು ನಮಗೆ ಸಿಟ್ಟು ಬರ್ತದೆ. ಕರಿಯ ಅಂದ್ರು ನಮಗೆ ಸಿಟ್ಟು ಬರ್ತತಿ. ಆ ಕರ್ರಗಿರೋದು ನಾನಂತ ತಿಳ್ಕೊಂಡಿವಿ. ಗಿಡ್ಡ, ಕರ್ಗ, ಮುದುಕ, ಹರಿದವ, ಇದು ನಾನಲ್ಲ. ನಾನು ಎಂಬುದು ನಾನಲ್ಲ, ನಾನ ಎಂಬುದು ನಾನಲ್ಲ, ಈ ಮಾನುಷ ಜನ್ಮ ನಾನಲ್ಲ. ನಾರಾಯಣ ಪರಬ್ರಹ್ಮ ಸದಾಶಿವ ಈ ಎನಿಸು ನಾನಲ್ಲ, ನಾನ ಎಂಬುದು ನಾನಲ್ಲ. ನರದೇಹವೇ
ಜರಮರಣಾದಿಯು ನಾನಲ್ಲ, ವರವೈಭವ ಸಂಸಾರದ ಸರಿಸುಖ ನರನಾಯಕ ನಾನಲ್ಲ, ನಾನ ಎಂಬುದು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ, ಈ ಮನುಷ್ಯ ಜನ್ಮವೇ ನಾನಲ್ಲ. ಮನುಷ್ಯಾದೇನು ನೀನ್ ದನಾದೇವು ಅಂದ್ರೆ ನಮಗೆ ಸಿಟ್ಟು ಬರುತ್ತೆ. ಖರೆ ಖರೇನು ನಿಮ್ ಮನುಷ್ಯ ಸಹಿತ ಅಲ್ಲ. ಇದು ನಮ್ಗ ಹಾಕೊಂಡಿರುವಂತ ಉಪಾಧಿ. ಯಾಕೋ ಟೈಮ್ ನೋಡಕತ್ತಾರ ಸಾಹೇಬ್ರು, ಬ್ಯಾಸರ ಬಂತೆ ಅಂಬಲ್ ಮುಗಿತೋ ಇಲ್ಲ ಪುರಾಣ ಮಾತ ಮುಗಿತೋ ಇನ್ನೂ ಐತ್ ನಿಮ್ ಟೈಮ್. ಈ ಶರೀರನು ನಾನಲ್ಲ, ನರಜನ್ಮವಿದು ನಾನಲ್ಲ, ಜರಮರಣಾದಿಯು ನಾನಲ್ಲ. ಇದು ಉಪಾಧಿ. ತಪ್ಪು ತಿಳ್ಕೊಂಡೇವೆ, ಉಪಾಧಿನಿ ನಾನಂತ. ಈಗ ಹಿಂದಿನ ಕಾಲದಾಗೆಲ್ಲ ಉಣ್ಣಕ್ಕ ಸಾಲು ಕುಂದ್ರಿಸಿ ನೀಡ್ತಿದ್ರು ಪಂಕ್ತಿ ಮಾಡಿ ಜಾತ್ರೆಗ. ಇವಾಗ ಸಾರು ಬೇಕಾಗಿತ್ತ, ಅನ್ನ ನೀಡಿಸ್ಕೊಂಡಿದ್ದ, ಆಚ ಕಡೆಗೆ ಸಾರಿ ನಾವು ಅಲ್ಲಿ ನೀಡಾಕತ್ತಿದ್ದ. ಇವ್ ಏನಂದ, ಸಾರು ಬಾಯಿಲಿ ಅಂತಾನ. ಏನಂದ ಅವಾಗ? ಸಾರು ಬಾಯಿಲಿ. ಅವ್ ಸಾರನ್ನು ಹುಗ್ಗಿ ಬಾಯಿಲಿ, ಅನ್ನ ಬಾಯಿಲಿ. ಆ ಅನ್ನದ ಬಕೆಟ್ ಹಿಡ್ಕೊಂಡು ಇವ ಅನ್ನ ಅದ, ಹುಗ್ಗಿ ಬಕೆಟ್ ಹಿಡ್ಕೊಂಡು ನಾವು ಹುಗ್ಗಿ ಅದ. ಹುಗ್ಗಿ ಅವನಲ್ಲ, ಅದನ್ನ ಹಿಡ್ಕೊಂಡಿದ್ದಕ್ಕ ಅವನಿಗೆ ಆ ಹೆಸರು ಬಿತ್ತು. ಆಟೋ ಬಾಯಿಲಿ ಅಂತೀವಿ ನಾವು. ಅವ ಆಟೋನು ಅಲ್ಲ. ನೀವು ಹಂಗೆ ತಪ್ಪು ತಿಳ್ಕೊಂಡಿರಿ. ಹುಡುಗಿ ಬಾಯಿಲಿ, ಹುಡುಗ ಬಾಯಿಲಿ. ಹುಡುಗನು ನೀವಲ್ಲ, ಹುಡುಗಿನೂ ನೀವಲ್ಲ. ಅದು ಉಪಾಧಿ ಅಂತದಕ್ಕೆ ಶಾಸ್ತ್ರದ ಶಬ್ದ ಉಪಾಧಿ. ಒಬ್ಬಕ್ಕೆ ಜೋಗಮ್ಮ, ಗಂಡು ಜೋಗಮ್ಮ ಸೌದತ್ತಿಂದ ಊರಿಗೆ ಹೋಗೋ ಸಲುವಾಗಿ ಬಸ್ ಸ್ಟ್ಯಾಂಡ್ ಕುಂತಿದ್ಲಂತ ಜಗ ತಗೊಂಡು. ಜಗ ಅಂದ್ರೆ ಗೊತ್ತಾಗತ್ತಲ್ಲ, ಅದು ಕೊಡ ಮ್ಯಾಲ ಆ ಎಲ್ಲಮ್ಮನ ಮುಖ, ಬೆಳ್ಳಿ ಸಮಾನ, ಬಂಗಾರದ ಸರ. ಆಕಿಗ ಅರ್ಜೆಂಟ್ ಒಂದಕ್ಕೆ ಹೋಗ್ಬೇಕಾಗಿತ್ತು. ಈಗ ಅಲ್ಲಿ ಟಾಯ್ಲೆಟ್ ಇದ್ದು ಅಲ್ಲಿ ಬಸ್ ಸ್ಟ್ಯಾಂಡ್ ಕರೆ ಹೋಗಾಕ ಇದು ದೇವರ ತಗೊಂಡು ಹೋಗಕ್ಕೆ ಬರ್ತೈತೇನ? ಅತ್ತಿತ್ ನೋಡೋದ್ರಾಗಲ್ಲಿ ಒಬ್ಬ ಸ್ವಾಮಿಗಳು ಬಂದ್ರಂತ. ಸ್ವಾಮಿ ಬಂದ್ರು, ಯಾರನ್ನ ಬೇಕಾದ್ರೂ ಸಂಶಯ ಮಾಡ್ಬೋದು, ಸ್ವಾಮಿಗಳ ಮೇಲೆ ಸಂಶಯ ಮಾಡಕ್ ಬರಲ್ಲ. ನಂಬಿಗೆಸ್ತರು, ಯಪ್ಪ ಭಾಳ ಚಲೋ ಟೈಮ್ಗೆ ಬಂದ್ರಿ, 5 ನಿಮಿಷ ರೀ, ಒಂದಿಷ್ಟು ದೇವರ ಇಲ್ಲಿಟ್ಟ ನಾನು ಸ್ವಲ್ಪ ಹೋಗಿ ಬರ್ತೇನ್ರಿ, ಒಂದಿಟ್ಟು ಇಲ್ಲ ಕುಂದ್ರಿ. ಆಯ್ತು, ಯಾರು ಬೇಡ ಅಂತ ಇಡು ಅಂತ ಮಗ್ಳಾಗಿ ಇಟ್ಕೊಂಡು ಸ್ವಾಮಿ ಕುಂತು. ಇದು ಹೋದ್ ಜೋಗಮ್ ಎಲ್ಲಿ? ಟಾಯ್ಲೆಟ್. ಅಲ್ಲಿ ಬರೆದಿರ್ತಾರ ಬಸ್ ಸ್ಟ್ಯಾಂಡ್ನಾಗ, ಗಂಡಸರಿಗೆ ಹೆಂಗಸರಿಗೆ ಅಂತ ಬರೆದಿರ್ತಾರ, ಹೌದಿಲ್ಲ? ಇದು ಗಂಡಸರಿ ಕಡೆಗೆ ಹೋಗಾಕ ನೋಡಿದ್ರ ಸೀರೆ ಉಟ್ಕೊಂಡತಿ, ಹೆಂಗಸರಿಗೆ ಅಲ್ಲಿ ಹೋಗಕ್ ಹೋದ್ರೆ ಗಂಡಸ ಸೀರೆ ಉಟ್ಕೊಂಡ. ಎತ್ತವಿಲ್ಲ ಬೇಡ ಬೇಡ ಅಂತ ದೂರ ಹೋದ, ಬಹಳ ದೂರ ಹೋದ, ಬರೋದು ತಡ ಆತು. ಮಗ್ಳಾಗ ಇದು ಸ್ವಾಮಿ ಇಟ್ಕೊಂಡು ಕುಂತಿತ್ತಲ್ಲ ಜಗ. ಮಂದಿ ಕೇಳೋರು ಬರೋರು, ಯಾವೂರು ಜೋಗಪ್ಪ? ಯಾರಿಗೆ? ಸ್ವಾಮಿಗೆ ಕೇಳೋರು, ಯಾವೂರು ಜೋಗಪ್ಪ ಅನ್ನು. ಸ್ವಾಮಿ ಅನ್ನು, ನಾ ಜೋಗಪ್ಪ ಅಲ್ಲೋ. ಯಾರ ಮುಂದೆ ಹೇಳಿದಿ ಜೋಗಪ್ಪ? ಮಗ್ಳಾಗ ಜಗ ಐತಂದ್ರೆ ನೀ ಜೋಗಪ್ಪ, ಹೌದಿಲ್ಲ? ಖರೆ ಜೋಗಪ್ಪ ನೋವ ಅಲ್ಲ. ಜಗಾನು ಉಪಾಧಿಯಿಂದ ಜೋಗಪ್ಪ ಅಂತ ಹೆಸರು ಬಿತ್ತು. ಹಂಗ ಖರೇನ ನೀವು ಮನುಷ್ಯರನು? ಖರೇನ ನೀವು ಮನುಷ್ಯರೇ ಅಲ್ಲ, ನೀವು ಸಾಕ್ಷಾತ್ ಪರಮಾತ್ಮದಿರಿ. ಇದು ಉಪಾಧಿ ನಿಮಗೆ ಗಂಟು ಬಿದ್ದಿರುವುದರಿಂದ ನಾನು ಬೆಳ್ಳಗದನಿ, ನಾ ತೆಳ್ಳಗದನಿ, ನನ್ನ ಕೂದಲು ಬೆಳ್ಳಗ್ಯಾವ, ನನಗೆ ವಯಸ್ಸಾತು, ನಾ ಹರೇದಕ್ಕಿ, ನಾ ಬಾಳ್ಕಸು, ಇವೆಲ್ಲ ಭ್ರಾಂತಿ. ಈ ಉಪಾಧಿಯನ್ನು ಬಿಟ್ಟು ಪರಿಶುದ್ಧವಾದ ಪರಮಾತ್ಮನೇ ನೀವದಿರಿ ಎನ್ನುವಂತ ಬೋಧನೆ ಸದ್ಗುರು ಗಜದಂಡ ಶಿವಾಚಾರ್ಯರು ಸಿದ್ಧಾರೂಢಪ್ಪಗೆ ಮಾಡಿದ ಉಪದೇಶ. ಅದನ್ನೇ ಸಿದ್ಧಾರೂಢರು ಎಲ್ಲರಿಗೂ ಉಪದೇಶ ಮಾಡಿದರು. ಸಿದ್ಧಾರೂಢರ ಉಪದೇಶ ತತ್ವಂ ಅಸಿಪದ ನಿರ್ದೇಶ. ಆ ತತ್ವಂ, ತತ್ ಅಂದ್ರೆ ಪರಮಾತ್ಮ, ತ್ವಂ ಅಂದ್ರೆ ನೀನು, ಅಸಿ ಅಂದ್ರೆ ಇದ್ದೀಯ, ಪರಮಾತ್ಮನೇ ನೀನಿದೆ. ಮರೆತು ನಾವೆಲ್ಲ ಹಿಂಗಾಗಿ ಕುಂತೀವಿ. ಮತ್ತ ನಿನ್ನ ಹೇಳಿದಂಗ ನಾ ದೇವ್ರಂತ ಮತ್ತೆ ಓಡಾಡಬೇಡ್ರಿ, ಒಳಗ ತಿಳ್ಕೊಳ್ರಿ. ಬಳಸದಿರೋ ದ್ವೈತವನು ಬಾಹ್ಯದಳು, ನಿನ್ನೊಳಗೆ ಏಕೋ ಭಾವನೆ ಒಡಗೂಡು. ನಿನ್ನೊಳಗ ನಾನು ಪರಮಾತ್ಮದನೇನು ಅನುಸಂಧಾನ ಮಾಡು. ಮತ್ತಿವತ್ತು ಪ್ರವಚನ ಕೇಳಿದ್ರಿ, ಮುಗೀತು ನಾನು ಶಿವ ಅದೀನಿ ಅಂದ್ರಿ, ಮತ್ ನಾಳೆಗೆ ಮರತ್ರಿ ಅಂದ್ರೆ ನಿಮ್ಗೆ ಎಂದೂ ಆ ನಿಜಾತ್ಮ ಸ್ಥಾನ ಸಿಗೋದಿಲ್ಲ. ಹೆಜ್ಜೆಗೆ ಅನುಸಂಧಾನ ಮಾಡಬೇಕು, ಕಡೆ ಲಕ್ಷ್ಯ ಕೊಡಬೇಕು.
ಯಾರು ಉಸಿರಾಡಕತ್ಯಾರ? ಯಾರು ಉಸಿರಾಡಕತ್ಯಾರ? ಒಳಗ ಆತ್ಮದಾನಂತ ಉಸಿರು ಒಳಗ ಹೊಂಟೈತಿ, ಹೊರ ಉಣ್ಣಾಕತ್ತಿ. ಯಾರು ಉಣ್ಣಾಕತ್ಯಾರ? ಶರೀರ ಉಣ್ಣಾಕತ್ತಿಲ್ಲ. ರುಚಿ ಗೊತ್ತಾಗಕತ್ತಿ. ಯಾರಿಗ ರುಚಿ ಗೊತ್ತಾಗತೈತಿ? ಇದು ಶರೀರಕ್ಕೆ ರುಚಿ ಗೊತ್ತಾಗಕತ್ತಿಲ್ಲ. ಎಲ್ಲವನ್ನ ಅರಿಯುವಂತ ಅರಿವು. ನೀವ್ಯಾರು? ನೀವ್ಯಾರು? ನೀವ್ಯಾರು ಅಂದ್ರೆ ಹೆಣ ಅಲ್ಲ, ನೀವು ಶುದ್ಧವಾದ ಅರಿವು. ಅರಿವೇ ಗುರುವು. ಆ ಅರಿವಿಗೆ ಪರಮಾತ್ಮ ಅಂತ ಕರೀತಾರೆ. ಅದೇ ನೀವು ಹೊರತು ಮರ್ತದಕ್ಕ ಮಾನವರಾಗಿದ್ರಿ. ಅರುತ್ರೆ ನೀವೇ ಶರಣರಾಕಿರಿ. ಅರುತ್ರಂತೇಳಿ ಸಿದ್ಧಾರೂಢಪ್ಪ ಭಗವಂತನಾದ. ಇದೇ ಸಾಕ್ಷಾತ್ಕಾರ. ಆ ಅರಿವೇ ನಾನಂತ ತಿಳಿಯೋದೇ ಪರಬ್ರಹ್ಮದೊಳಗೆ ಐಕ್ಯವಾಗೋದು. ಅದಕ್ಕೆ ಶಿವೈಕ್ಯ. ಏನಂತಾರ? ಲಿಂಗೈಕ್ಯ. ನೀವು ಬಾಳ ಮಂದಿ ಸತ್ತವರಿಗೆಲ್ಲ ಲಿಂಗೈಕ್ಯ ಅಂತ ಹಾಕ್ತಿರಿ. ಸತ್ತವರೆಲ್ಲ ಲಿಂಗೈಕ್ಯ ಅಲ್ಲ. ಅವ್ ಮಳ್ಳಿ ಹೊಳ್ಳಿ ಯಾರ್ದಾರ ಮೈಯಾಗ ಹುಟ್ಟಿ ಬರ್ತಾವ. ಮತ್ ಹುಟ್ಟೋರು ಸಾಯೋದು ಅದು ಲಿಂಗೈಕ್ಯಲ್ಲ. ಆ ಆತ್ಮನೊಳಗ ನಾವು ಒಂದಾಗಿ ಭೇದ ಭಾವ ಹೊರಟೋಗಿ ನಾನೇ ಶಿವನಾಗೋದಕ್ಕೆ ಲಿಂಗೈಕ್ಯ. ಲಿಂಗಾಂಗ ಸಾಮರಸ್ಯ, ಶಿವ ಜೀವರ ಐಕ್ಯತ್ವ ಅಂತ ಅದಕ್ಕೆ ಕರೀತಾರ. ಜೀವ ಭಾವ ಹೋಗಿ ನಾವೇ ನಾವಾಗಿ ಶಿವನೇ ನಾವಾಗೋದು. ಇದೇ ಸಾಧನೆ ಸಲುವಾಗಿ ನಮ್ಮ ಕೈಯ ಲಿಂಗ ಕೊಟ್ಟಾರ. ನೀವು ಅರುವನ್ನೇ ಮರೆತು ಕುರುಹನ್ನೇ ಪೂಜಿಸುವ ನರ ಕುರಿಗಳ ನೋಡ ಅಂತ ಚನ್ನಬಸವಣ್ಣ ಬೈದಾರ. ಬರೇ ಲಿಂಗ ಪೂಜೆ ಮಾಡ್ಕೊಂಡವ್ರು ಕುರಿಗಳಿದ್ದಂಗ, ಬರೇ ಪೂಜೆ ಮಾಡ್ಕೊಂಡವ್ರು. ಆ ಅರಿವೇ ನಾನು. ನಿಮ್ಮ ಮುಖ ನೋಡ್ಕೊಳಕ್ ಒಂದು ಕನ್ನಡಿ ಬೇಕಲ್ಲ, ಹಂಗ ನಿಮ್ಮ ಸ್ವರೂಪವನ್ನ ದರ್ಶನ ಮಾಡ್ಕೊಳ್ಳೋ ಸಲುವಾಗಿ ಲಿಂಗದ ಅನುಸಂಧಾನ ಮಾಡ್ಲಿಕ್ಕಿಟ್ಟಾರ. ಆ ಎರಡು ಭಾವ ಹೋಗಿ ಒಂದಾಗಬೇಕಾದ್ರೆ ಇಂಥ ಪ್ರವಚನಗಳು ದಿನ ಕೇಳಬೇಕು. ಬರೀ 2 ದಿನ ಅದ್ವೈತದ ಬಗ್ಗೆ ಮಾತಾಡಿದ ಕೂಡ ಜ್ಞಾನ ಆಗೋದಿಲ್ಲ. ಇದಕ್ಕೆ ಬಹಳ ಸಂಯಮ ಬೇಕು, ನಿಗ್ರಹ ಬೇಕು, ಗುರು ವಾಕ್ಯದೊಳಗೆ ವಿಶ್ವಾಸ ಬೇಕು. ಗುರುನಾಥನ ಪೂರ್ಣ ಅನುಗ್ರಹ ಆದಾಗ ಚಿತ್ ಪ್ಲಸ್ ಜಡ, ಚಿತ್ ಪ್ಲಸ್ ಜಡ ಎರಡು ಕೂಡಿ ಈ ಗದ್ದಲು ಹಿಡದೈತಿ. ಈ ಚಿಜ್ಜಡ ಗ್ರಂಥಿಯ ಛೇದನವಾದಾಗ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗ್ತತಿ. ಅದಕ್ಕನೆ ಬ್ರಹ್ಮಾನಂದ, ಪರಮಾನಂದ, ನಿತ್ಯಾನಂದ, ಲಿಂಗಾನಂದ ಅಂತ ಕರೀತಾರ. ನಾವೆಲ್ಲ ಆನಂದ ಸ್ವರೂಪರದೇವಿ. ಮರ್ತದಕ್ಕ ದುಃಖ ಆವರಿಸಿತ್ ನಮಗ. ನಮ್ಮ ಸ್ವರೂಪ ಸುಖದ ಸ್ವರೂಪ. ಇದನ್ನೆಲ್ಲ ಬೋಧನೆಯನ್ನು ಮಾಡಿದಾಗ ಸಿದ್ಧಗಿಷ್ಟ ಆನಂದ ಆತು. ಸಾಷ್ಟಾಂಗ ನಮಸ್ಕಾರ ಹಾಕಿ ಎದ್ದು ನಿಂತು ಕೃತಾರ್ಥೋಹಂ ಧನ್ಯನಾದಿ ಅಂದಾಗ ಗುರುಗಳಂದ್ರು, ನಿನಗ ಉಪದೇಶ ಮಾಡಿದೆ. ಗುರುವಿನ ಕಡೆಯಿಂದ ಪುಕ್ಕಟ್ಟು ಪ್ರವಚನ ಕೇಳಬಾರದು. ಗುರುಗಳಿಗೆ ಹೊಳ್ಳಿ ದಕ್ಷಿಣೆ ಕೊಡಬೇಕು. ಯಾವುದನ್ನು ಸಹಿತ ಪುಕ್ಕಟ್ಟು ಮಾಡ್ಕೋಬಾರದು. ಒಂದು ಯಜ್ಞ, ಹೋಮ, ಹವನ ದಕ್ಷಿಣೆ ಇಲ್ಲದೆ ಮಾಡಿದ್ರೆ ಅದು ಅಪೂರ್ಣ. ಗುರುಗಳ ಕಡೆಯಿಂದ ಜ್ಞಾನವನ್ನು ನಾವು ತಗೊಂಡ ಮೇಲೆ ಗುರುದಕ್ಷಿಣೆ ಅವಶ್ಯವಾಗಿ ಶಿಷ್ಯ ಮುಟ್ಟಿಸ್ಲೇಬೇಕು. ಏನು ನಮ್ಮ ಗುರುದಕ್ಷಿಣೆ ಅಂತ ಕೇಳಿದ್ರು, ಅವನ ಮನಸ್ಸು ಪರೀಕ್ಷೆ ಸಲುವಾಗಿ ಅವ ಏನೂ ಇಲ್ಲದಂಗ ಬಂದಾವ. ಒಟ್ಟ ಅರಿವಿ ಮೇಲೆ ಕೋಪಿನ ಮೇಲೆ ಬಂದಾವ. ಶಬ್ದ ತತ್ಕಾಲ ಏನು ಮಾಡಿದ ಅಂದ್ರ ತನ್ನ ಕೊರಳೊಳಗಿದ್ದಂತ ಬೆಳ್ಳಿಯ ಲಿಂಗ ಸಂಪುಷ್ಟ, ನೀವೇನು ಗುಂಡುಗಡಿಗೆ ಅಂತ ಕರಿತೀರಿ, ಆ ಲಿಂಗದ ಕಾಯಿ ತೆಗೆದ ಗುರುಗಳ ಪಾದದ ಮೇಲಿಟ್ಟು ಸಾಷ್ಟಾಂಗ ನಮಸ್ಕಾರ ಹಾಕಿದ. ಗುರುಗಳಂದ್ರು, ತಪ್ಪಾಗ್ತತಿ, ಶಾಸ್ತ್ರ ವಿರುದ್ಧ ಆಗ್ತತಿ, ಅಂಗದಿಂದ ಲಿಂಗವನ್ನು ಬೇರ್ಪಡಿಸಬಾರ್ದು, ಹೊಳ್ಳಿ ಕೊಳ್ಳಾಗ ಹಾಕೋ. ಸಿದ್ದಪ್ಪಂದ ಮತ್ತೆ ಇಟ್ಟೊತ್ತು ಹೇಳಿದ್ದೇನು, ಮತ್ತೀಗ ಮಾಡುವುದೇನು? ಲಿಂಗ ಮಧ್ಯೆ ಜಗತ್ ಸರ್ವಂ, ಸರ್ವಂ ಲಿಂಗಮಯಂ ಜಗತ್, ಲಿಂಗ ಬಾಹ್ಯಾತ್ ಪರಂ ನಾಸ್ತಿ, ತಸ್ಮಾತ್ ಲಿಂಗಂ ಅಹಂ ಸದಾ. ಇಡೀ ಜಗತ್ ಲಿಂಗದೊಳಗೈತಿ, ಲಿಂಗದ ಹೊರಗೆ ಏನೇನೂ ಇಲ್ಲ. ಅಂದ್ರೆ ನಾನು ಲಿಂಗದೊಳಗದೀನಿ. ಲಿಂಗದೊಳಗೆ ನಾನದೇನಂದ್ರೆ ಲಿಂಗವೇ ನಾನಾಗಿದ್ದೇನೆ ಅನ್ನುವಂತ ಸದ್ಯೋ ನಿರ್ವಾಣ ಭಾವವನ್ನ ಹೊಂದಿರುವಂತವನಿಗೆ ಹೊರಗಿನ ಲಿಂಗದ ಅವಶ್ಯ ಇಲ್ಲಪ್ಪ. ನಿನ್ನ ಚಿನ್ಮಯ ದೀಕ್ಷೆ ಸಿಕ್ಕಿದ ಬಳಿಕ ಕರ್ಮ ಉಪಾಸನೆಗಳೆಲ್ಲ ಇಲ್ಲದಂಗ ಆಯ್ತು ಸ್ವಾಮಿ. ಚಿದಾನಂದ ರೂಪ ಶಿವೋಹಂ ಅನ್ನೋ ಭಾವ ಅಳವಟ್ಟ ಮ್ಯಾಲ ಕರ್ಮದ ಅನುಸಂಧಾನ, ಕರ್ಮ ಫಲದ ನಿರೀಕ್ಷೆ ಮುಮುಕ್ಷುವಿಗೆ ಸಾಧ್ಯ. ಇಲ್ಲಿ ತನ ನಾ ಮುಮುಕ್ಷು. ಈಗ ಶಿವೋಹಂ ಭಾವ ಅಳವಟ್ಟ ಮ್ಯಾಲ ಇದರ ಅವಶ್ಯಕತೆ ನನಗಿಲ್ಲ. ನೀವು ಚೀಟಿ ತಗೊಂಡು ಹೋಗ್ತೀರಿ, ಮರವಕ್ಕತ್ತಂತ ಅವ್ವ ಹೇಳಿದ ಸಾಮಾನು ಚೀಟಿ ತಗೊಂಡೋಗಿ ಅಂಗಡಿಗೆ ಕೊಡ್ತೀರಿ.
ಅಂಗಡಿಯವ ಸಾಮಾನು ಕೊಟ್ಟ ಮ್ಯಾಲ ಚೀಟಿ ತಗೊಂಡ್ಬಿಡ್ತೀರಿ ನೀವು ಹೊಳ್ಳಿ. ಸಾಮಾನು ಸಿಕ್ಕ ಮೇಲೆ ಚೀಟಿ ಅವಶ್ಯಕತೆ ಏನೈತ್ರಿ? ಲಿಂಗ ಇರೋದು ಸ್ವರೂಪ ಸಾಕ್ಷಾತ್ಕಾರವಾಗಿ ಶಿವನೇ ನಾನಾದ ಬಳಿಕ ಹೊಳ್ಳಿ ಈ ಹೊರಗಿನ ಲಿಂಗದ ಅವಶ್ಯಕತೆ ಇಲ್ಲ. ಆ ಸಲುವಾಗಿ ಸಿದ್ಧಾರೂಢಪ್ಪ ತನ್ನ ಕೊರಳೊಳಗಿದ್ದ ಲಿಂಗವನ್ನು ಗುರುಪಾದಕ್ಕೆ ಸಮರ್ಪಣೆ ಮಾಡಿ ಆರೂಢ ಸ್ಥಿತಿಯನ್ನು ಹೊಂದಿದ. ಪರೀಕ್ಷೆ ಮಾಡೋ ಸಲುವಾಗಿ ಹಂಗೆ ಮಾತಾಡಿದ್ರು. ಎದ್ದು ಬಂದು ತಬ್ಬಿಕೊಂಡು ಗೌಂಡ ಶಿವಾಚಾರ್ಯರು ಅಂತಾಳೆ, ಹೇ ಪುಣ್ಯಾತ್ಮ, ಇವತ್ತಿನಿಂದ ನೀನು ಬೇರೆ ನಾನು ಬೇರೆ ಅಲ್ಲ, ಶಿಷ್ಯ ಗುರು ಅನ್ನೋ ಸಂಬಂಧ ಮುಗಿದು ಹೋಯ್ತು. ನೀನೇ ನಾನು, ನಾನೇ ನೀನು, ನನ್ನ ಸಮಾನ ನೀನಿದ್ದಿ ಅಂತ ನನಗ ಗೊತ್ತಾಗ್ತದಪ್ಪ ಅಂತ ತಲೆ ಮ್ಯಾಲ ಕೈ ಇಟ್ಟು ಚಿನ್ಮಯ ದೀಕ್ಷೆನ ಅನುಗ್ರಹ ಮಾಡಿ, ಇವತ್ತಿನಿಂದ ನಿನಗಾದ ಜ್ಞಾನ ಎಂದೂ ಕುಂದಾಗದಂಗಿರ್ಲಿ, ಈ ಜ್ಞಾನದಿಂದ ಜಗೋದ್ಧಾರಕನಾಗು. ಇವತ್ತಿನಿಂದ ನೀನು ಸಿದ್ಧ ಅಲ್ಲ. ಲಕ್ಷ ಕೊಡ್ರಿ, ಇದು ಇವತ್ತು ಹೇಳೋ ಪಾಯಿಂಟ್ ನಿಮ್ಗೆ ಕೊನೆತನ ನೆನಪಿರ್ಬೇಕು. ಇವತ್ತಿನಿಂದ ನೀ ಸಿದ್ಧಲ್ಲ, ಸಿದ್ಧಾರೂಢ. ಹೆಸರು ಕೊಟ್ಟರು ಗುರುಗಳು ಸಿದ್ಧ ಪ್ಲಸ್ ಆರೂಢ. ಏನು ಆರೂಢ ಅಂದ್ರೆ, ನಮಗಂತವ್ರೀಗ ಇದು ಸಿಂಹಾಸನದ ಮ್ಯಾಲ ಕುಂತೀವಿ ಅಂದ್ರೆ ಸಿಂಹಾಸನಾರೂಢ, ಕುದುರೆ ಮ್ಯಾಲ ಕುಂತ್ರ ಅಶ್ವಾರೂಢ, ಆನೆ ಮ್ಯಾಲ ಕುಂತ್ರ ಗಜಾರೂಢ, ಮ್ಯಾಲ ಹತ್ತಿ ಕುಂತಾವ. ಆರೂಢ ಅಂದ್ರೆ ಹತ್ತಿ ಕುಂತಾವ. ಯಾವ್ದ್ರ ಮೇಲೆ ಸಿದ್ಧಾರೂಢ ಹತ್ತಿ ಕುಂತಾನ? ನಮ್ಮ ಒಳಗ 3 ಗುಣ ಅದಾವ: ಸತ್ವಗುಣ, ರಜೋಗುಣ, ತಮೋಗುಣ. ಈ 3 ಗುಣಗಳನ್ನ ಮ್ಯಾಲ ಹತ್ತಿ ಕುಂತವ ಸಿದ್ಧಾರೂಢ. ಅಪ್ಪ, ನೀನು ನಿರ್ಗುಣದೊಳಗ ಅನನ್ಯವಾಗಿ ಆರೂಢನಾಗಿರುವುದರಿಂದ ಇವತ್ತಿನಿಂದ ನಿನಗೆ ಸಿದ್ಧಾರೂಢ ಎನ್ನುವಂತ ನಾಮ ಶೋಭಿಸಲಿ. ನಿನಗೆ ಯಾವಾಗಲೂ ಆತ್ಮರತಿ, ಆತ್ಮ ಅಂದ್ರೆ ಪ್ರಕಾಶ, ಆ ಪ್ರಕಾಶದೊಳಗೆ ನಿನ್ನ ರತಿ ಇರುವುದರಿಂದ, ರತಿ ಅಂದ್ರೆ ಪ್ರೀತಿ, ಭಾ ಅಂದ್ರೆ ಪ್ರಕಾಶ, ರತಿ ಅಂದ್ರೆ ಪ್ರೀತಿ. ಆದ್ದರಿಂದ ನಿನಗೆ ಇವತ್ತಿನಿಂದ ಸಿದ್ಧಾರೂಢ ಭಾರತಿ, ಸಿದ್ಧಾರೂಢ ಭಾರತಿ ಅನ್ನುವಂಥ ನಾಮದಿಂದ ಜಗದ್ವಿಖ್ಯಾತನಾಗುವಂತ ತುಂಬ ಹೃದಯದಿಂದ ಸದ್ಗುರುಗಳು ಆಶೀರ್ವದಿಸಿ ತನ್ನ ಸಮಾನ ಪದವಿಯನ್ನು ಕೊಟ್ಟು ಅವನನ್ನು ಉದ್ಧರಿಸುವಂತವರಾದರು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತ ಅತಿ ಮಧುರವಾದ ಈ 4ನೇ ಅಧ್ಯಾಯವನ್ನು ಶಿವದಾಸನು ಶ್ರೀಮದ್ ಜಗದ್ಗುರು ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಸಮರ್ಪಿಸಿರುವನು.